ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪಕ್ಲು ಕೊಡವ ಸಮಾಜದ ಸಭಾಂಗಣದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಪುರ ಬೆದಸ್ಲ ಅಂಗಮಾಧ್ಯಮ ಶಾಲೆಯಲ್ಲಿ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮಕ್ಕಳ ತೃತೀಯ ಸೋಪಾನ ಪರೀಕ್ಷಾ ಶಿಬಿರ ನಡೆಯಿತು. ನಾಪಕ್ಲು ಕೊಡವ ಸಮಾಜದ ಸಭಾಂಗಣದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ನಮ್ಮ ಬ್ಯಾಂಕ್ ಉತ್ತಮ ಸ್ಥಿತಿಯಲ್ಲಿದ್ದು ಸಂಘದ ಸದಸ್ಯರಿಗೆ ನೀಡಲಾಗುತ್ತಿರುವ ಡಿವಿಡೆಂಡ್ ಫಂಡ್ ಹಣವನ್ನು ಹೆಚ್ಚಿಸಬೇಕು ಹಾಗೂ ನಮ್ಮ ಬ್ಯಾಂಕು ಡಿಸಿಸಿ ಬ್ಯಾಂಕ್ನಿಂದ ಸಾಲ ಪಡೆದುಕೊಳ್ಳುವ ಅವಶ್ಯಕತೆ ಇದೆಯೇ? ಸದಸ್ಯರಿಗೆ ನೀಡಲಾಗುತ್ತಿರುವ ಊಟದ ಭತ್ಯೆ ಹಣವನ್ನು 500ರಿಂದ 1000ಕ್ಕೆ ಹೆಚ್ಚಿಸಬೇಕು. ಕಾಫಿ ಮತ್ತು ಭತ್ತ ದಾಸ್ತಾನು ಮಾಡಲು ಸಂಘದಿಂದ ಗೋಡನ್ ವ್ಯವಸ್ಥೆ ಮಾಡಬೇಕು. ಬ್ಯಾಂಕಿನಿಂದ ಪಡೆದುಕೊಳ್ಳುವ ಸಾಲಕ್ಕೆ ಬಡ್ಡಿ ಕಡಿಮೆ ಮಾಡಬೇಕು. ಇವು ನಾಪಕ್ಲು ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆದ ನಾಪಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಸದಸ್ಯರಿಂದ ಕೇಳಿಬಂದ ಪ್ರಮುಖ ಪ್ರಶ್ನೆಗಳು. ಇದಕ್ಕೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಕೆಟೋಳೇರ ಎಸ್ ಹರೀಶ್ ಪೂವಯ್ಯ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಶಿವಚಾಳಿಯಂಡ ಎ ಪೂನಚ್ಚ ಸಮಯೋಚಿತವಾಗಿ ಸಮಗ್ರ ಮಾಹಿತಿ ಆಧರಿಸಿ ಉತ್ತರವನ್ನು ನೀಡಿದರು. ಬಳಿಕ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿದ ಹರೀಶ್ ಪೂವಯ್ಯ, ಸಹಕಾರ ಸಂಘವು 2023-24ನೇ ಸಾಲಿನಲ್ಲಿ 46.87 ಲಕ್ಷ ರು ನಿವ್ವಳ ಲಾಭ ಗಳಿಸಿ ಎ ಶ್ರೇಣಿಯಲ್ಲಿದೆ. ಸಂಘದಲ್ಲಿ ಒಟ್ಟು 2534 ಸದಸ್ಯರಿದ್ದಾರೆ. ಸಂಘದಲ್ಲಿ ಪಾಲು ಬಂಡವಾಳ 1.25 ಕೋಟಿ ರು, ಒಟ್ಟು ನಿಧಿ 3.30 ಕೋಟಿ ಇದೆ ಎಂದ ಅವರು, ಸದಸ್ಯರು 43.23 ಕೋಟಿ ರುಗಳನ್ನು ಠೇವಣಿ ಇರಿಸಿದ್ದು ಸದಸ್ಯರಿಗೆ 40.18 ಕೋಟಿ ರುಗಳನ್ನು ಸಾಲ ರೂಪದಲ್ಲಿ ನೀಡಲಾಗಿದೆ. ದುಡಿಯುವ ಬಂಡವಾಳ 55 ಕೋಟಿ ಇದ್ದು ಸಂಘವು ಪ್ರಸಕ್ತ 2022-23ನೇ ಸಾಲಿನಲ್ಲಿ ಒಟ್ಟು 187 ಕೋಟಿ ರುಗಳ ವಹಿವಾಟು ನಡೆಸುವುದರ ಮೂಲಕ 46.87 ಲಕ್ಷ ನಿವ್ವಳ ಲಾಭ ಗಳಿಸಿ ಎ ಶ್ರೇಣಿಯಲ್ಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಚೋಕಿರ ಪೂವಯ್ಯ, ಕುಂಡೊಂಡ ರಮೇಶ್ ಮುದ್ದಯ್ಯ, ಡಾಕ್ಟರ್ ಸಲ್ಲುವಂಡ ಕಾವೇರಪ್ಪ, ಬಿದ್ದಟಂಡ ಬೇಬಿ ಬೆಳ್ಳಿಯಪ್ಪ, ಕುಂಬನ ಕೇಶವ, ಬಿದ್ದಟಂಡ ಜಿನ್ನು ನಾಣಯ್ಯ, ಮುಂಡಣ್ಣ ಶಾಂತ ಅಯ್ಯಣ್ಣ, ಕೊಲ್ಲೆಟ್ಟಿರ ಅರುಣ್ ಬೇಬ, ಕಾನಂಡ ಜಯಪ್ಪ ಸೇರಿದಂತೆ ಇನ್ನಿತರ ತಮ್ಮ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ತರಗತಿಗಳಲ್ಲಿ ಹಾಗೂ ಇಂಜಿನಿಯರಿಂಗ್, ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಕುಂಡೋಳಂಡ ಎಂ ಕವಿತಾ, ಚಿಯಕ ಪೂವಂಡ ಎನ್ ದೇವಯ್ಯ, ಚೋಕಿರ ಬಿ ಪೂವಪ್ಪ, ಕೇಳಟೀರ ಬಿ ಮುತ್ತಮ್ಮ, ಶಿವಚಾಲಿಂಡ ಎಂ ಕಾರ್ಯಪ್ಪ, ಅರೆಯಡ ಎಂ ಪೆರ್ಮಯ್ಯ, ಎಚ್ ಎ ಬುಳ್ಳು, ಕುಂಡೋಳಂಡ ಸಿ ಪೂವಯ್ಯ, ಚೋಕಿರ ಎಸ್ ಚಿನ್ನಪ್ಪ, ಟಿವಿ ಬಿಟ್ಟು, ಅಪ್ಪಚಿರ ರೀಣಾ ನಾಣಯ್ಯ, ಎನ್ ಕೆ ಪುಷ್ಪ ಉಪಸ್ಥಿತರಿದ್ದರು. ಕಳೆದ ಮಾಸವೇ ಹಾಜರಾದ ಸದಸ್ಯರಿಗೆ 800 ಕೊಡೋ ಬರ್ತೀವಿ. 9,61,000 ಬಂದಿರ. ಅದರಲ್ಲಿ ಬ್ಯಾಟ ಎಷ್ಟು ಬ್ಯಾಟ 500 ರೂಪಾಯಿ ಹಾಜರ ಎಷ್ಟು ಕೇಳಿ 9,00,000 ಅಧ್ಯಕ್ಷರೇ, ಬೇಟ 8,50,000 ರೂಪಾಯಿ ಬೇಟ ಆಗೋದಿಲ್ಲ. ಪ್ರಿಂಟಿಂಗ್ 80,000 ರೂಪಾಯಿ ಪ್ರಿಂಟಿಂಗ್ ನೋಟಿಸ್ ಅದಲ್ಲ. ಬ್ಯಾಟ 8,61,000 ಅಂತ ಹೇಳಿದಿರ. ನಮ್ಮ ಷೇರು ಬಂಡವಾಳ ಡಿಸಿಸಿ ಬ್ಯಾಂಕಿನಲ್ಲಿ ಇದೆ 50 ಲಕ್ಷ. ಕಳೆದ ವರದಿ ಸಾಲಿನಲ್ಲಿ ಅದಕ್ಕೆ 6 ಲಕ್ಷ ಬಡ್ಡಿ ಬಂದಿದೆ. ಆಗ ಡಿಸಿಸಿ ಬ್ಯಾಂಕಿನವರು 12% ಡಿವಿಡೆಂಡ್ ಕೊಟ್ಟಾಗ ಆಯಿತು. ಡಿವಿಡೆಂಡ್ ಈಗ ನಮ್ಮದು 50 ಲಕ್ಷ ಡಿಸಿಸಿ ಬ್ಯಾಂಕಿನಲ್ಲಿ ಷೇರು ಬಂಡವಾಳ ಇದೆ. ಅದಕ್ಕೆ ನಮಗೆ ಡಿವಿಡೆಂಡು 6 ಲಕ್ಷ ಕೊಟ್ಟಿದ್ದಾರೆ. ಆಗ 12% ಡಿವಿಡೆಂಡ್ ಬಂದಾಗಾಯಿತು ಅಲ್ವಾ? ನಾನು ಮಾತಾಡೋದು, ನೀವು ಈಗ ಜಿಲ್ಲಾ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದ ಕಾರಣ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈಗ ತಾನೇ ನಾವು ಇವತ್ತು ಪೇಪರಲ್ಲಿ ನೋಡಿದೆ 8 ಕೋಟಿ ಲಾಭ ಇದೆ. ಡಿಸಿಸಿ ಬ್ಯಾಂಕಿನಲ್ಲಿ ಮೆಂಬರ್ ಆಗಿರ್ತಕ್ಕಂಥದ್ದು ಸಹಕಾರ ಸಂಸ್ಥೆ ಮಾತ್ರ, ಇಂಡಿವಿಜುವಲ್ ಮೆಂಬರ್ಶಿಪ್ ಇಲ್ಲ. ಎಲ್ಲ ಸಹಕಾರ ಸಂಸ್ಥೆ ಚೆನ್ನಾಗಿದ್ದರೆ ಡಿಸಿಸಿ ಬ್ಯಾಂಕು ಚೆನ್ನಾಗಿ ಏನು 15-25% ಕೊಡ್ಬೋದಲ್ಲ ಡಿವಿಡೆಂಡ್. ಪ್ರಾವಿಷನಲ್ಲಿ 25%. ಗೋಳಿಗೊಪ್ಪನವರ ಬ್ಯಾಂಕ್ 25% ಆಗಿದೆ. ಅದು ಬಿಡಿ, ಅದು ವಿಷಯ ಬೇರೆ. ಡಿಸಿಸಿ ಬ್ಯಾಂಕಿನವರಿಗೆ ಒಂದು 20% ಕೊಡ್ಬೋದಲ್ಲ. ದಯವಿಟ್ಟು ಈ ವರ್ಷ ಎಷ್ಟು ಕೊಟ್ಟಿದ್ದೀರಾ? ಈಗ ನಿನ್ನೆ ಮೀಟಿಂಗ್ 10%. ಅದರಿಂದ ಕಡಿಮೆ. ಇದು ಸರಿಯಾ? ದಯವಿಟ್ಟು ನೀವು ಈ ವಿಷಯವನ್ನು ಚರ್ಚೆ ಮಾಡಬೇಕು ಡಿಸಿಸಿ ಬ್ಯಾಂಕ್ನಲ್ಲಿ. ನಾ ಈ ಪ್ರಸ್ತಾಪ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಅಲ್ಲಿ
ಉಪಾಧ್ಯಕ್ಷರಾಗಿರೋ ಕಾರಣ ಈ ಒಂದು ಇದನ್ನು ಸಂಘ ಸಂಸ್ಥೆಗಳು ಉದ್ಧಾರ ಆದರೆ ಡಿ ಸಿ ಸಿ ಬ್ಯಾಂಕ್ ಉದ್ಧಾರ ಆಗ್ತದೆ. ಒಂದು 400 ಮೆಂಬರ್ಶಿಪ್ ಇರ್ಬೋದು ಸಂಘ ಸಂಸ್ಥೆಗಳು ಎಲ್ಲ ಕೊಡಗಿನಲ್ಲಿ. ಡಿವಿಡೆಂಡ್ ಜಾಸ್ತಿ ಕೊಡಿ ದಯವಿಟ್ಟು. ಕೋಟಿಗಟ್ಟಲೆ ಲಾಭ ಇಟ್ಕೊಂಡು 10% ಡಿವಿಡೆಂಡ್ ಕೊಡೋದಂದರೆ ಒಂದು ಬೇಜಾರುಗಳ ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ. ನಿಮ್ಮ ಸಲಹೆ ಒಳ್ಳೆ ಸಲಹೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಆಲೂರು ತಾಲೂಕು ಬೈರಾಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮಕ್ಕಳ ತೃತೀಯ ಸೋಪಾನ ಪರೀಕ್ಷೆ ಶಿಬಿರ ನಡೆಯಿತು. ಭಾರತ್ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಲ್ಲಿ ಶಿಸ್ತುಬದ್ಧ ಜೀವನ ರೂಪಿಸುವುದರ ಜೊತೆಗೆ ಅದರಲ್ಲಿ ಜೀವನ ಕೌಶಲ್ಯಗಳನ್ನು ವೃದ್ಧಿಸುತ್ತದೆ ಎಂದು ಹಾಸನ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಹಾಸನ ಹಾಗೂ ಸ್ಥಳೀಯ ಸಂಸ್ಥೆ ಆಲೂರು ಸಹಯೋಗದಲ್ಲಿ ಆಲೂರು ತಾಲೂಕು ಬೈರಾಪುರದ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮಕ್ಕಳ ತೃತೀಯ ಸೋಪಾನ ಪರೀಕ್ಷಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಹಂತದ ಪರೀಕ್ಷಾ ಶಿಬಿರದಲ್ಲಿ ತೃತೀಯ ಸೋಪಾನ ಪರೀಕ್ಷೆಗೆ ಸಂಬಂಧಿಸಿದಂತೆ ಲಿಖಿತ ಹಾಗೂ ಮೌಖಿಕ ಪ್ರಶ್ನೆಗಳನ್ನು ಕೇಳಲಾಗುವುದು. ಸಮರ್ಥವಾಗಿ ಉತ್ತರಿಸಿ ಉತ್ತೀರ್ಣರಾಗಿ ರಾಜ್ಯ ಸಂಸ್ಥೆ ಹಮ್ಮಿಕೊಳ್ಳುವ ರಾಜ್ಯ ಪುರಸ್ಕಾರ ಪರೀಕ್ಷಾ ಶಿಬಿರಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕು. ಮಕ್ಕಳ ಸಂಖ್ಯೆ ಅಧಿಕವಾಗಿದ್ದಾಗ ಜಿಲ್ಲಾ ಹಂತದ ಪರೀಕ್ಷಾ ಶಿಬಿರಗಳನ್ನ ಸ್ಥಳೀಯ ಸಂಸ್ಥೆಗಳು ಹಮ್ಮಿಕೊಳ್ಳುವುದರಿಂದ ಆಯಾಯ ತಾಲೂಕಿನ ಮಕ್ಕಳಿಗೆ ಅನುಕೂಲವಾಗುತ್ತದೆ. ಕೊಟ್ರೇಶ್ ಎಸ್ ಉಪ್ಪಾರ್ ಆಲೂರು ತಾಲೂಕು ಕಾರ್ಯದರ್ಶಿಯಾದ ನಂತರ ತಾಲೂಕಿನಲ್ಲಿ ಸ್ಕೌಟ್ ಗೈಡ್ಸ್ ತುಂಬಾ ಕ್ರಿಯಾಶೀಲವಾಗಿ ನಡೆಯುತ್ತಿದೆ. ಯೂನಿಟ್ ಹಾಗೂ ಮಕ್ಕಳ ಸಂಖ್ಯೆಯು ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಂದರು. ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಸಹಾಯಕ ಆಯುಕ್ತೆ ಎಚ್ಎಂ ಪ್ರಿಯಾಂಕ, ಜಿಲ್ಲಾ ಖಜಾಂಚಿ ರಮೇಶ್, ಹಿರಿಯ ಗೈಡರ್ ಎಚ್ಜಿ ಕಾಂಚನಮಾಲ, ತಾಲೂಕು ಕಾರ್ಯದರ್ಶಿ ಎಂ ಬಾಲಕೃಷ್ಣ, ಸ್ಕೌಟ್ ಮಾಸ್ಟರ್ ಟಿ ಚಂದ್ರು, ಲೇಡಿ ಸ್ಕೌಟ್ ಮಾಸ್ಟರ್ ಕಾವ್ಯ, ಗೈಡ್ ಕ್ಯಾಪ್ಟನ್ಗಳಾದ ಶಿಲ್ಪಕೃತಿ ಹಾಗೂ ಶ್ರುತಿ ಸೇರಿದಂತೆ ಬೆತಸ್ತ ಶಾಲೆಯ 63 ವಿದ್ಯಾರ್ಥಿಗಳು, ಮರಸು ಹೊಸಡಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ 34 ವಿದ್ಯಾರ್ಥಿಗಳು, ತಾಲೂರು ಶಾಲೆಯ 4 ವಿದ್ಯಾರ್ಥಿಗಳು ಪರೀಕ್ಷಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ನಾಪೋಕ್ಲು ಟೌನ್ ಮೊಹಿಮುದ್ದೀನ್ ಸುನ್ನಿ ಜುಮಾ ಮಸೀದಿ ವತಿಯಿಂದ ಬೃಹತ್ ಮಿಲಾ ಸಮಾವೇಶ ನಡೆಯಿತು. ವಿವಿಧ ಧರ್ಮಗಳ ಹಬ್ಬಗಳ ಆಚರಣೆಯನ್ನ ಸಂಭ್ರಮದಿಂದ ಕೈಗೊಳ್ಳುವುದರ ಮೂಲಕ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ಶಾಸಕ ಎಎಸ್ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲು ಟೌನ್ ಮೊಹಿಯುದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ 3 ದಿನಗಳ ಕಾಲ ನಡೆದ ಬೃಹತ್ ಮಿಲಾ ಸಮಾವೇಶ ಮದದೆ ಮದೀನಾ ಮಿಲಾದ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಎಲ್ಲರೂ ತಮ್ಮ ಧಾರ್ಮಿಕ ನಂಬಿಕೆಗಳನ್ನ ಪಾಲನೆ ಮಾಡುತ್ತಿದ್ದಾರೆ. ಜಾತ್ಯತೀತ ಸಿದ್ಧಾಂತದ ಆಧಾರದಲ್ಲಿ ರಾಜ್ಯ ಸರ್ಕಾರ ಕೆಲಸ ನಿರ್ವಹಿಸುತ್ತಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಧರ್ಮ ನಿರಪೇಕ್ಷ ಆಡಳಿತಕ್ಕೆ ಬದ್ಧವಾಗಿದೆ. ರಾಜ್ಯಾದ್ಯಂತ ಶಾಂತಿ ನೆಲೆಸಿದೆ. ಉತ್ತಮ ಆಡಳಿತದ ಮೂಲಕ ಸಮಾನತೆಯ ತತ್ವಕ್ಕೆ ಬದ್ಧವಾಗಿದೆ ಎಂದರು. ಇದೇ ಸಂದರ್ಭ ಟೌನ್ ಮೊಹಿಯುದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ ಮಸೀದಿ ಅಭಿವೃದ್ಧಿಗೆ ಶಾಸಕರಾದ ಪೊನ್ನಣ್ಣ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು ಹಾಗೂ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರೋಪ ಸಮಾರಂಭಕ್ಕೂ ಮುನ್ನ ಹಳೆ ತಾಲೂಕು ಬಳಿಯ ಮಸೀದಿಯಿಂದ ಮಾರುಕಟ್ಟೆ ಆವರಣದವರೆಗೆ ಬೃಹತ್ ಮೆರವಣಿಗೆ ನಡೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ದಫ್ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಗಮನ ಸೆಳೆಯಿತು. ವಿವಿಧ ಮದ್ರಸಾ ವಿದ್ಯಾರ್ಥಿಗಳಿಗೆ ಕಲಾ ಸ್ಪರ್ಧೆಗಳು ಜರುಗಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಇಲ್ಲಿನ ಟೌನ್ ಮೊಹಿಯುದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ 3 ದಿನಗಳ ಕಾಲ ಆಯೋಜಿಸಲಾಗಿರುವ ಮಿಲಾ ಸಮಾವೇಶಕ್ಕೆ ಚಾಲನೆ ನೀಡಲಾಗಿತ್ತು. ಶುಕ್ರವಾರ ಚಾಲನೆ ನೀಡಲಾಗಿತ್ತು. ಕಾರ್ಯಕ್ರಮದಲ್ಲಿ ನಾಪೋಕ್ಲು ಟೌನ್ ಮೊಹಿಯುದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಅಧ್ಯಕ್ಷತೆಯಲ್ಲಿ ಜರುಗಿದ ವಿವಿಧ ಕಾರ್ಯಕ್ರಮದಲ್ಲಿ ಸುನ್ನಿ ಮುಸ್ಲಿಂ ಜಮಾಅತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ಲತೀಫ್ ಸಖಾಫಿ ಕಾತಂಪುರಂ ನೇತೃತ್ವದಲ್ಲಿ ಮದನಿಯಾ ಮಜಲೀಸ್ ಕಾರ್ಯಕ್ರಮ ನಡೆಯಿತು. ದುಹಾ ನೇತೃತ್ವವನ್ನ ಸೈಯದ್ ಅಲ್ ಮಶೂರ್ ಅಟಕೋಯ ತಂಗಲ್ ವಹಿಸಿದ್ದರು. ಮಾಜಿ ಖತೀಬರಾದ ಸಾದುಲಿ ಸಖಾಫಿ, ಮಿಲಾದ್ ಸ್ವಾಗತ ಸಮಿತಿ ಅಧ್ಯಕ್ಷ ಎಂಎಂ ಅಬೂಬಕರ್, ಸ್ವಾಗತ ಸಮಿತಿ ಕಾರ್ಯದರ್ಶಿ ಪಿಎಂ ಯುನಸ್, ಪ್ರಮುಖರಾದ ಇಸ್ಮಾಯಿಲ್ ಸಖಾಫಿ, ಅಶ್ರಫ್ ಫೈಜಿ, ಉಮರ್ ಫೈಜಿ, ಸ್ವಾಗತ ಸಮಿತಿ ಕಾರ್ಯದರ್ಶಿ ಎಂಎ ಶಂಶುದ್ದೀನ್ ಹಾಗೂ ಓಎಸ್ಎಫ್ ಯುಎಇ ಸಮಿತಿ ಪದಾಧಿಕಾರಿ ಹಾಗೂ ಮತ ಪಂಡಿತರು, ಧರ್ಮಗುರುಗಳು, ಟೌನ್ ಮೊಹಿಯುದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ಪದಾಧಿಕಾರಿಗಳು ಹಾಗೂ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಕೆಲಸ ಕಾರ್ಯಗಳೇ ಜನರಿಗೆ ಮಾತಿಗಿಂತ ಹೆಚ್ಚಾಗಿ ಮಾಡಿ ತೋರಿಸಬೇಕು ಅಂತ ಹೇಳುವಂತ ನಂಬಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾವುದೇ ತಾರತಮ್ಯ ಅಂತ ಸಂಪೂರ್ಣವಾದಂತಹ ಸಮಾನತೆಯನ್ನ ಸಮಾಜದಲ್ಲಿ ಕಾಪಾಡಿ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಕೂಡ ಮಾಡ್ತೀವಿ ಅಂತ ಹೇಳುವಂತ ಮಾತನ್ನ ತಮಗೆ ಹೇಳಲಿಕ್ಕೆ ಬಹಳ ಇಚ್ಛೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಮತ್ತು ಧರ್ಮ ನಿರಪೇಕ್ಷತೆಯ ಆಡಳಿತಕ್ಕೆ ಬದ್ಧವಾಗಿ ಕಾರ್ಯವನ್ನು ನೆರವೇರಿಸ್ತಾ ಇದೆ. ರಾಜ್ಯಾದ್ಯಂತ ಶಾಂತಿ ಕೂಡ ನೆಲ ಮಾಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ.
ಕೆಲವು ಘಟನೆಗಳು ನಾವು ಕೂಡ ನೋಡಿದ್ದೀವಿ, ಮೊನ್ನೆ ನಡೆದಂಥ ಘಟನೆಗಳು. ಇದು ಕೆಲವು ಕಿಡಿಕೇಡಿಗಳು ಮಾಡಿರುವಂಥ ಕೃತ್ಯ. ಇದರಲ್ಲಿ ಯಾವುದೇ ಧರ್ಮದ ಜನ ಇರ್ಬೋದು, ಯಾವುದೇ ಗುಂಪಿನ ಜನ ಇರ್ಬೋದು, ಅವ್ರನ್ನ ದೂರೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಇದು ಒಂದು ರೀತಿಯಾಗಿ ಪ್ರೇರಿತವಾದಂಥ, ರಾಜ್ಯಕ್ಕೆ ಪ್ರೇರಿತವಾದಂಥ ಒಂದು ಗಲಾಟೆ. ಅದೊಂದು ಘಟನೆಯನ್ನು ಬಿಟ್ಟರೆ ಎಲ್ಲ ಕಡೆ ಇವತ್ತು ರಾಜ್ಯಾದ್ಯಂತ ವಿವಿಧ ಹಬ್ಬಗಳ ಆಚರಣೆಯನ್ನು ಶಾಂತಿಯುತವಾಗಿ ಮಾಡುವಂಥ ವಾತಾವರಣ ನಮ್ಮ ಸರ್ಕಾರ ನಿರ್ಮಾಣ ಮಾಡಿದೆ. ಹಾಗೆ ಆಡಳಿತದ ಮೂಲಕ ಸಮಾನತೆಯನ್ನು ಕಾಪಾಡುವಂಥದ್ದಲ್ಲದೆ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಸಂಪೂರ್ಣವಾದಂಥ ಅಭಿವೃದ್ಧಿಗೆ ಕೂಡ ಬದ್ಧವಾಗಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಮುಂದಕ್ಕೂ ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಅದೇ ರೀತಿಯಾದಂಥ ಆಡಳಿತವನ್ನು ಖಂಡಿತವಾಗಿ ಮಾಡ್ತೇವೆ. ಮುಂಬರುವಂಥ ಅವಧಿಯಲ್ಲೂ ಕೂಡ ನಾವೇ ಗೆದ್ದು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿ ನ್ಯೂಸ್ ಸಂಗಮಕ್ಕಾಗಿ ತುಗಳ ಸದಾನಂದ ನಾಪೋಕ್ಲು. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಜಯಚಾಮರಾಜೇಂದ್ರ ಒಡೆಯರ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 28ರಂದು ಕವಿ ಕಾವ್ಯ ಸಂಗಮ ಹಮ್ಮಿಕೊಳ್ಳಲಾಗಿದೆ. ಹಾಸನದ ಮಾಣಿಕ್ಯ ಪ್ರಕಾಶನವು ಕಳೆದ 9 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದ ವಿವಿಧ ಪ್ರಕಾರಗಳ ಕೃತಿಗಳಿಗೆ ದತ್ತಿ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದೆ ಎಂದು ಪ್ರಕಾಶಕಿ ದೀಪ ಉಪ್ಪರ್ ತಿಳಿಸಿದ್ದಾರೆ. 2024ರ ದತ್ತಿ ಪ್ರಶಸ್ತಿಗೆ 2023ರಲ್ಲಿ ಮೊದಲ ಮುದ್ರಣವಾದ ಸ್ವತಂತ್ರ ರಚನೆಯ ನಾಟಕ, ಕಾದಂಬರಿ, ಗಜಲ್ ಹಾಗೂ ಚುಟುಕು ಸಂಕಲನಗಳನ್ನು ಆಹ್ವಾನಿಸಲಾಗಿತ್ತು. ಲೇಖಕರು ನಿರೀಕ್ಷೆಗೂ ಮೀರಿ ಕೃತಿಗಳನ್ನು ಸ್ಪರ್ಧೆಗೆ ಕಳುಹಿಸಿದ್ದರು. ಅವುಗಳಲ್ಲಿ ಸಾಹಿತಿಗಳಾದ ಕೊಟ್ರೇಶ್ ಎಸ್ ಉಪ್ಪರ್, ಡಾಕ್ಟರ್ ಹಸೀನಾ HK, ನಾಗರಾಜ್ ದೊಡ್ಡಮನಿ, HS ಬಸವರಾಜು, ವಾಸು ಸಮುದ್ರವಳ್ಳಿ, ಲತಾಮಣಿ MK ತುರುವೇಕೆರೆ ಅವರನ್ನೊಳಗೊಂಡ ಆಯ್ಕೆ ಸಮಿತಿಯು ನಾಟಕದ ವಿಭಾಗದ ಪ್ರಭಾವತಿ ಶೆಡ್ಡಿ ದತ್ತಿ ನಾಟಕ ಮಾಣಿಕ್ಯ ಪ್ರಶಸ್ತಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾವಿತ್ರಿ ಮನೋಹರ್ ಅವರ ನಮ್ಮ ಸಂಸಾರ ಆನ್ಲೈನ್ ಅವಾಂತರ ಕೃತಿ ಆಯ್ಕೆಯಾಗಿದ್ದು, ಪ್ರಶಸ್ತಿ ಜೊತೆಗೆ 2500 ನಗದು ಪುರಸ್ಕಾರ ಹೊಂದಿದೆ. ಕಾದಂಬರಿ ವಿಭಾಗದ ತುಮಕೂರಿನ ಮೋಹನ್ MK ತುರುವೇಕೆರೆ ಪ್ರಾಯೋಜಕತ್ವದ ಡಿ ಮಹದೇವಮ್ಮ ಇ ಕೃಷ್ಣಯ್ಯ ಸ್ಮಾರಕ ದತ್ತಿ ಕಾದಂಬರಿ ಮಾಣಿಕ್ಯ ಪ್ರಶಸ್ತಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ವೀಣಾರಾವ್ ಅವರ ಮಧುರ ಮುರುಳಿ ಕೃತಿ ಆಯ್ಕೆಯಾಗಿದ್ದು, ಪ್ರಶಸ್ತಿ ಜೊತೆಗೆ 2500 ನಗದು ಪುರಸ್ಕಾರ ಹೊಂದಿದೆ. ಗಜಲ್ ವಿಭಾಗದ ಶಿವಮೊಗ್ಗದ ಪಾರಂಪರಿಕ ವೈದ್ಯರಾದ ಸೈಯದ್ ಮುಹಬುಲ್ಲಾ ಖಾದ್ರಿ ಪ್ರಾಯೋಜಕತ್ವದ ದಿ ಫಾತಿಮಾ ಕಿ ಜನಾಬ್ ಸೈಯದ್ ಅಬ್ದುಲ್ ಗನಿ ಸಾಬ್ ಸ್ಮಾರಕ ದತ್ತಿ ಗಜಲ್ ಮಾಣಿಕ್ಯ ಪ್ರಶಸ್ತಿಗೆ ಬೆಳಗಾವಿ ಜಿಲ್ಲೆಯ ಈಶ್ವರ ಮಮದಾಪುರ ಅವರ ಕಣ್ಣೊಳಗಿನ ಕಣ್ಣು ಕೃತಿ ಆಯ್ಕೆಯಾಗಿದ್ದು, ಪ್ರಶಸ್ತಿ ಜೊತೆಗೆ 2500 ನಗದು ಪುರಸ್ಕಾರ ಆಯ್ಕೆಯಾಗಿದೆ. 2500 ನಗದು ಪುರಸ್ಕಾರ ಹೊಂದಿದೆ. ಚುಟುಕು ಸಾಹಿತ್ಯ ವಿಭಾಗದ ರಾಯಚೂರಿನ ರೇಷ್ಮಾ ಕಂದಕೂರು ಪ್ರಾಯೋಜಕತ್ವದ ಚುಟುಕು ಮಾಣಿಕ್ಯ ಪ್ರಶಸ್ತಿಗೆ ಬಾಗಲಕೋಟೆ ಜಿಲ್ಲೆಯ ಮುರ್ತುಜಾ ಬೇಗಂ ಕೊಡಗಲಿಯವರ ಗಿಲಿಗಿಂಚಿ ಕೃತಿ ಆಯ್ಕೆಯಾಗಿದ್ದು, ಪ್ರಶಸ್ತಿ ಜೊತೆಗೆ 2500 ನಗದು ಪುರಸ್ಕಾರ ಹೊಂದಿದೆ. ಪ್ರಶಸ್ತಿ ಪುರಸ್ಕೃತರಿಗೆ 2024 ಸೆಪ್ಟೆಂಬರ್ 28ರ ಶನಿವಾರ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಜಯಚಾಮರಾಜೇಂದ್ರ ಒಡೆಯರ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ 8ನೇ ಕವಿಕಾವ್ಯ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ನ್ಯೂಸ್ ಸಂಗಮಕ್ಕಾಗಿ ಹನಿವಂಶಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪಕ್ಲು ಕೊಡವ ಸಮಾಜದ ಸಭಾಂಗಣದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಬೆಟಸ್ಲ ಅಂಗಮಾಧ್ಯಮ ಶಾಲೆಯಲ್ಲಿ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮಕ್ಕಳ ತೃತೀಯ ಸೋಪಾನ ಪರೀಕ್ಷಾ ಶಿಬಿರ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎರ್ಲೈನ್.